ಬಂದಿದೆ ಬಾವಕ ಮಾನವ ಜನ್ಮಕ ಹೋಗಿ ಬೀಳ ಬ್ಯಾಡ ಮಾಯದ ಮಾಡಕ ಬಂದ ಬೀಳ್ತದ ತೋಡಕ ಭಾವ ಬಂಧನ ಎಲ್ಲ ಬಾಗಿ ಹರಸತಾನ ಸದ್ಗುರುವಿನ ಹುಡಕ ಒಂದರೆ ಭವಕ ಮಾನವ ಜನ್ಮಕ ಹೋಗಿ ಬೇಡಬ್ಯಾಡೋ ಮಾಯದ ಮಾಡಕ ಬಂದ ಬೆಳೆಸ್ಯಾನು ತೊಡಕ ಬಂಧನ ಎಲ್ಲ ಬಗೆಹರಸತಾನ ಸದ್ಗುರುವಿನ ಹುಡಕ ಬಂದ ನಿಂತಳಲ್ಲ ಯವ್ವ ಸಿಡಿಯಣ್ಣ ಮಟ್ಟಕ್ಕ ನೋಡಿ ಮಾಳಿಂಗರಾಯ ಕುಲು ಕುಲು ನಾಕ ರೂಪ ಧಾರಣ ಮಾಡಿ ಮುಪ್ಪನ ಮುದುಕಾಗಿ ಅಂತನೋ ಆ ಕ್ಷಣಕ ಮೂಗುನ್ಯಾನ ಮೂಗುತ್ತಿ ಮಾಯಿ ಮಾಡಿಲ್ಲ ಅವನ ಹಾಕ್ಯನ ಉಡಿ ಚಿಲಕ ಬಂದರೆ ಬಾವಕ ಮಾನ ಜನ್ಮಕ ಹೋಗಿ ಬೀಳಬೇಡ ಮಾಯದ ಮಾಡಕ ಬಂದ ಬಿದ್ದಾನ ತೊಡಕ ಬಂಧನ ಎಲ್ಲ ಸದ್ಗುರು ಏನ ಹುಡಕ ಬಂದ ನಿಂತಳಲ್ಲ ಯವ ಸಿಡಿಯನ ಮಟ್ಟಕ ನೋಡಿ ಮಾಳಿಂಗರಾಯ ಕುಲ ಕುಲಕ ರೂಪ ಧಾರಣ ಮಾಡಿ ಮುಪ್ಪನ ಮುದುಕಾಗಿ ಅಂತನ ಆ ಕ್ಷಣಕ ಮೂಗುನ್ಯಾನ ಮೂಗುತ್ತಿ ಮಾಯಿ ಮಾಡಿಲ್ಲ ಅವನ ಹಾಕ್ಯನ ಉಡಿ ಚಿಲಕ ಒಂದರೆ ಭವಕ ಮಾನವ ಜನ್ಮಕ ಹೋಗಿ ಬೇಡಬ್ಯಾಡೋ ಮಾಯದ ಮಾಡಕ ಬಂದ ಬೆಳ್ತದೋ ತೊಡಕ ಬಂಧನ ಎಲ್ಲ ಬಗೆಹರಸತಾನ
ಬರ್ತಿತ್ತು ಕಾಟ ಬಾಯಿಯ ತನಕ ಸಿದ್ಧ ಮಾಳಿಂಗಾರ ಎಂದು ಕೇಳ್ರಿ ಕವತೋಕ ಕೈಯಾಗ ಕೋಲ ಹಿಡಿದು ಹಾದು ಹಳ್ಳಕ ಕೇಳ್ತಾನ ಕ್ಷಣಕ ಯಾರ ಮಕ್ಕಳ ನೀವು ಯಾತಕ ಬಂದಿರಿ ಹೇಳುವ ಇಲ್ಲಿ ತನಕ ಬಳಗ ಮಾಡದಲ್ ಮಗ ಹೋಗ ಬೇಳ ಬೇಡ ಮಾಯದ ಮಾಡಕ ಬಿಡ್ತೇನ ತನಕ ದಿವಸ ಆಯ್ತು ಬಂದು ಮರುತ್ಯಾಕ ಮಾಳಪ್ಪನ ಹೆಡ ಮೂರಿ ಕಟ್ಟಿ ಒಯ್ಲಾಕ ಯಾಸತ್ತು ಕೂತೇನು ಅವ ಸಿಗಲಾರಕ ಸ್ವಲ್ಪ ಸದ್ಯಕ ಹಾ ಪುಣ್ಯ ಬರ್ತದ ನಿನಗ ಅಣ್ಣಂತ ಕರಿತೀನಿ ಮರಿದಿಲ್ಲ ಕಡಿತನಕ ಬಂದರೆ ಪವಕ ಆಡೋಗ ಮಗ ಹೋಗಿ ಬೇಡ ಮಾಯದ ಮಡಕ ಬಂದ ಬಿಡ್ತದು ತೊಡಕ ಮೂರ ದಿವಸ ಆಯ್ತು ಬಂದು ಮರುತ್ಯಾಕ ಮಾಳಪ್ಪನ ಹೆಡ್ಡ ಮೂರಿ ಕಟ್ಟಿ ಒಯ್ಲಾಕ ಬ್ಯಾಸತ್ತು ಕುಂತೇನು ಅವ ಸಿಗಲಾರಕ ತೋರ್ಸಪ್ಪ ಸಾಧ್ಯಕ ಏ ಪುಣ್ಯ ಬರ್ತದ ನಿನಗ ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ. ಹೌದೌದು. ಲಾಯವ್ವ ಮಾಳಿಂಗ್ರಯ್ಯನ ಹುಡುಕಲಕ್ಕೆ ಬಂದಿದಳು. ಹೌದು ಬಂದಿದಳು. ಮಾಳಿಂಗ್ರಯ್ಯ ಮುಪ್ಪನ ಮುದಕ್ಕಾಗಿ ಬಾಯಾಗಿನ ಜೋಲ ಸೋರ್ತಿತ್ತು. ಅಂತ ಒಂದು ವೇಷದೊಳಗಿದ್ದ ಇದ್ದ ಲಾಯವ್ ಕೇಳ್ತಾಳ. ಯಾನ ಕೇಳ್ತಾಳು? ಯಪ್ಪ ನಾನು ಮಾಳಿಂಗ್ರಾಯ ಹುಡುಕಲಕ್ ಬಂದೀನಿ. ಮಾಳಿಂಗ್ರಾಯನ ಖೂನ್ ನನಗೆ ಹೇಳಿದೆ ಅಂದ್ರೆ ನಿನಗ ಅಣ್ಣ ತಿಳಿ ಕರಿತೀನಿ ಅಂದಳು. ಹೌದಪ್ಪ ಹೌದಾ ಅಂದಳು. ಇಲ್ಲಿ ಲಾಯವ್ ಮಾಳಿಂಗ್ರಾಯಿಗ ಅಣ್ಣ ತಿಳಿ ಕರಿತೀನಿ ಅಂದಳು. ಹೌದು. ಮತ್ತ ಮಾಳಿಂಗ್ರಾಯಿಗ ಲಾಯವ್ ಅಣ್ಣ ತಿಳಿ ಕರೆದಾರ ಅಂದ್ಕೊಳ್ಳೇನೆ ಇವ್ರು ಒಂದೇ ತಂದೆ ಮಕ್ಕಳು ಒಂದೇ ತಾಯಿ ಮಕ್ಕಳು ಆಗ್ತಾರೇನು ಇವ್ರು? ಹೇ ಹೇ ಆ ಕುಚ್ ಬಿ ನೈ. ಅದು ಶಿವನ ಸಂಕಲ್ಪ ಅದ ಅದು. ಅದ ಅದು ಯಾವ ಟೈಮ್ದಾಗ ಏನೇನ್ ಆಗ್ಬೇಕಂತೇಳಿ ಶಿವನ ಸಂಕಲ್ಪ ಆಗಿರ್ತದ ಅದು. ಹೌದು. ಅದರಂಗೆ ಆಗಿರ್ತದ ಅದು. ಹೌದು. ಅವಾಗ ಯಾಕೆ ಅಣ್ಣ ತಂಗಿದ ಲಗ್ನ ಆಯ್ತು, ಇವಾಗ ಯಾಕೆ ಅಣ್ಣ ತಂಗಿದ ಲಗ್ನ ಆಗಲ್ಲ? ಮತ್ತ ಅವಾಗ ನಿಮ್ಮ ಅಪ್ಪರದು ದೋತ್ರ ಹಾಕೋತಿದ್ರು, ನೀವ್ ಯಾಕೆ ದೋತ್ರ ಹಾಕೋಲ್ಲ? ಒಂದೇ ತಲೆಮಾರದಾಗ ನಿಮ್ದು ಹಿಟ್ಟು ಚೇಂಜ್ ಆಗ್ಯದ. ಬೇಕಲ್ಲ ಅವಾಗ ಎಲ್ಲರೂ ದೋತ್ರ ಹಾಕ್ತಿರು. ಅವಾಗ ಎಲ್ಲ ರೇಷ್ಮೆ ಸೀರೆ ಉಟ್ಕೋತಿದ್ರು. ಇವಾಗ ಯಾರು ರೇಷ್ಮೆ ಸೀರೆ ಉಟ್ಕೋತಾರಪ್ಪ? ಯಾರು ಇಲ್ಲಪ್ಪ. ಎಲ್ಲ ಬಂದವ. ಇದು ಸಮರ್ಪಕವಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ. ಹೌದು. ಇದು ಕುಲಕ್ ಬಟ್ಟ ಬರ್ತದ, ಇದು ಬರ್ತದ, ಕುಲಕ್ ಕುಂದ್ ಹತ್ತದ. ಇದು ನಾವು ಕಲಾವಂತರು. ಹೌದು. ಆ ಧರ್ಮ ಜಾಗರಣೆ ಮಾಡಬೇಕು, ಧರ್ಮ ಉದ್ಧಾರ ಮಾಡಬೇಕು. ಧರ್ಮ ಕೆಡಿಸುವಂತ ಕೆಲಸ ಮಾಡಬಾರದು. ನನಗ ಸಿಕ್ಕಂಗ ಪ್ರಶ್ನೆ ಮಾಡಕ್ ಬರ್ತದ. ನಂದು ಯೂಟ್ಯೂಬ್ರ್ಯಾಗ ನೋಡಿ ಎಲ್ಲ ಕಡೆ ನನ್ನ ಕೈಯಾಗ ಪುಸ್ತಕ ಯಾವದ. ಹಂಗ ಅಲ್ಲದು ಎಲ್ಲಿ ಏನು ಮಾಡಬೇಕು, ಎಲ್ಲಿ ಹ್ಯಾಂಗ ಆಡಬೇಕು ಅಂತ ನಾವು ಅದೇ ಮಾಡಬೇಕು. ದಯವಿಟ್ಟು ಇದೇನು ಅಣ್ಣ ತಂಗಿ ಎಂದಿರಲ್ಲ, ಇದು ಯಾಕೆ ಇದು ಎಲ್ಲ ಧರ್ಮಕ್ಕೂ ಕಳಂಕ ಬರ್ತದೆ. ಇದು ಹೌದು. ಇಂಥ ಪ್ರಶ್ನೆ ಕೇಳೋದು ಸರ್ ಅವರ ಇದು ಅಲ್ಲ. ಹೌದು.
ಇದು ಸಮರ್ಪಕವಾಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಇದು. ಹೌದು ಹೌದು ಖರೆ ಪ್ರಶ್ನೆ ಕೇಳಿದ್ರೆ ಅನುಸಾರ ಹೇಳಂಗಿರ್ಬೇಕದು, ಹೌದು ಹೇಳಲಾರ್ದಂಗಿರಬಾರದು. ಇರಬಾರ್ದು. ದಯವಿಟ್ಟು ಇರ್ಲಿ. ಹಾ ಇದೇನು ಸ್ಟೇಜ್ ಮ್ಯಾಗ ಕೇಳಿರಲ್ಲ, ಹೌದು ಇನ್ನೊಂದು ಸ್ಟೇಜಿನ ಮ್ಯಾಗ ಕೇಳಕ್ ಹೋಗ್ಬೇಡ್ರಿ ಅಂತಕ್ಕಂಥದ್ದು ಒಂದು ವಿನಂತಿ ಐತಿ. ಹೌದು ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಹಾ ಇವತ್ತು ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಎಂತವಪ್ಪ ಜೇವರ್ಗಿ ತಾಲೂಕದಾಗ ಎಂತ ಮಾತು ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ, ಎಂತವ್ರಿ? ಒಬ್ಬ ಗಂಡ ಹೆಂಡತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ. ಹೌದು ಹುಟ್ಟಿ ಬಂದ. ಮಗ ಹುಟ್ಟದ ಕೂಡಲೇನೆ ತಾಯಿ ಇದ್ದಕ್ಕೆ ತೀರ್ಕೊಂಡಳು. ಹೌದು ತಂದಿ ಆಜ್ಞೆದಾಗ ಮಗ ಬೆಳಿಲಿಕತ್ತ. ತಂದೆ ಮನಸ್ಸಿನಾಗ ಆಸೆ ಏನಿತ್ತು ಅಂತ ಕೇಳಿದ್ರ, ಏನಿತ್ತಪ್ಪ? ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶಿ ಮಗ ಐತಿ, ಹೌದು ತಾಯಿ ನೆನಪೇ ಬರ್ಲಾರ್ದಂಗ ನನ್ನ ಬೆಳೆಸ್ಬೇಕಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ. ಮಗ ಸಾಲಿ ಕಲಿತಿದ್ದ, ತಂದೆ ಕೂಲಿ ನಾಲಿ ಮಾಡ್ತಿದ್ದ. ಮುಂದ 10ನೇ ಸಾಲಿ ಮುಗಿತ್ತು. ಮಗ ಹೇಳ್ತಾನ ಅಪ್ಪಗ, ಯಾನ್ ಹೇಳ್ದ? ಯಪ್ಪ ಇಲ್ಲೇ 10ನೇ ಮುಗಿತ್ತು, ಮುಂದಿನ ಶಿಕ್ಷಣಕ್ಕಾಗಿ ನಾ ಗುಲ್ಬರ್ಗ ಹೋಗ್ತೀನಿ ಅಂದ. ಹೌದು ಹೇಳ್ದ. ಕಲಬುರ್ಗಿ ಹೋಗ್ತೀನಿ ಅಂದ. ಹೌದು ಬೇಲೂರು ಬಿಟ್ಟು ನಾನು ಕಲಬುರ್ಗಿ ಹೋಗ್ತೀನಿ ಅಂದ ಕೂಡಲೇ ಅವಾಗ ತಂದೆ ವಿಚಾರ ಮಾಡ್ತಾನ, ಏನ್ ವಿಚಾರ ಮಾಡಿದ್ರಿ? ಇಲ್ಲೇ ಮಗನಿಗೆ ಸಾಲಿ ಕಲಿಸ್ಬೇಕಾದ್ರ ಕೂಲಿ ನಾಲಿ ಮಾಡೀನಿ, ಮಗ ಅಲ್ಲಿ ಹೋಗ್ತೀನಿ ಅಲ್ಲಕತ್ತಾನ. ಹೌದು ಅಲ್ಲಿ ರೊಕ್ಕ ಬಾಳ ಬೇಕು. ಹೌದು ರೊಕ್ಕ ಜಾಸ್ತಿ ಬೇಕಲ್ಲಿ. ಹೆಂಗ ಮಾಡುದಂತೇಳಿ ತಂದಿ ಮತ್ತೊಬ್ಬರ ಬಲ್ಯಕ್ಕ ದುಡ್ಲಿಕ್ ನಿತ್ತು ರೊಕ್ಕ ತಗೊಂಡು ಬಂದು ಸಿಟಿಗೆ ಹೋಗಿ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ. ಮಗ ಸಾಲಿ ಕಲಿತಿದ್ದ, ತಂದೆ ಹಳ್ಳ್ಯಾಗ ದುಡ್ಲಿಕ್ ನಿಂತಿದ್ದ. ಹೌದು ಮುಂದೆ ಸಿಟಿಯಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು. ನೌಕರಿ ಆದ ಕೂಡಲಿನ ತಂದಿಗೆ ಮಗ ಫೋನ್ ಹಚ್ತಾನ. ಯಾನತ್ ಹೇಳಿ? ಯಪ್ಪ ಎಷ್ಟು ದಿವಸ ನನ್ನ ಸಲುವಾಗಿ ಹೈರಾಣ ಆಗಿದ್ದಕ್ಕೂ ಪ್ರತಿಫಲ ಸಿಕ್ತು. ಹೌದು ಅಣ್ಣ ಪ್ರತಿಫಲ ಸಿಕ್ತು, ಹೌದು ನನಗ ನೌಕರಿ ಆಗ್ಯದಪ್ಪ ಅಂದ ಕೂಡಲಿನೇ ತಂದಿಗೆ ಖುಷಿ ಆಯ್ತು. ನನ್ನ ಮಗನಿಗೆ ನೌಕರಿ ಆಯ್ತು, ಇನ್ನು ಮ್ಯಾಗ ನನ್ನ ಮಗ ನೆಳ್ಳಾಗಿರ್ತಾನಲ್ಲ. ಹೌದು ಅವನಿಗೆ ಕಷ್ಟನೇ ಬರಲ್ಲ. ಹೌದು ಅವನಿಗೆ ಕಷ್ಟ ಬರ್ಲಾರ್ದಂಗ ನಾನು ಬೆಳೆಸದಲ್ಲ ಅಂತೇಳಿ ಹೆಮ್ಮೆಯಿಂದ ಖುಷಿ ಪಡ್ಲಕತ್ತ. ಅವಾಗ ಮಗ ಮತ್ತ ಒಂದು ಮಾತು ಹೇಳ್ತಾನ. ಏನ ಮಾತಾ? ಯಪ್ಪಾ ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ. ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ. ಹೌದು 8 ದಿವಸ ನಾ ಇಬ್ರು ಲಗ್ನ ಇಟ್ಟುಕೊಂಡಿವಪ್ಪ, ಲಗ್ನಕ್ಕೆ ನೀ ಬರ್ಬೇಕಂತ ಹೇಳ್ದ, ಸಿಟ್ಟಾಗಬೇಡ ಅಂತ ಹೇಳ್ದ. ಹೌದು ಹೇಳ್ದ ಅಪ್ಪಗ. ಅವಾಗ ತಂದೆತ್ತಾನ, ಏನಂದ್ರಿ? ಯಪ್ಪ ನಾಯಕ್ ಸಿಟ್ಟಾಗ್ಲೋ, ತಾಯಿ ಇರ್ಲಾರ್ದ ಪರದೇಶ ಮಗ ಅದಿ ನೀನು. ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಅಂದ ಬಳಕ್ ಮುಗಿತ್ತು. ಹೌದು ನಿನ್ನ ಖುಷಿನೇ ನನ್ನ ಖುಷಿ, ನಿನ್ನ ಸಂತೋಷನೇ ನನ್ನ ಸಂತೋಷ. ಹೌದು 8 ದಿವಸ ನಾ ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ 8 ದಿವಸ ಗುಲ್ಬರ್ಗಕ್ಕ ಲಗ್ನಕ್ಕೆ ಹೋದ. ಸಿಟ್ಯಾಗ ಲಗ್ನ ಭಾರಿ ಆಯ್ತು. ಹೌದು ಎಲ್ಲಾ ಮಂದಿ ದೊಡ್ಡ ಮಂದಿ ಬಂದಿದ್ರು. ಲಗ್ನ ಭಾರಿ ಆಯ್ತು. ಅವಾಗ ತಂದಿ ಹೇಳ್ತಾನ ಮಗನಿಗೆ, ಯಾನ್ ಹೇಳ್ದ? ಯಪ್ಪ ಲಗ್ನ ರೇ ಭಾರಿ ಆಯ್ತು, ನಾ ತಿರುಗಿ ನಾ ಬೇಲೂರ್ಕ್ ಹೋಗ್ತೀನಿ ಅಂದ. ಹೌದು ಹೇಳ್ದ. ಅವಾಗ ಮಗ ಕಾಲಿಗೆ ಬಿದ್ದ. ದಕ್ಕತ್ ಕಾಲಿಗೆ ಬಿದ್ದು, ಯಪ್ಪ ಇಷ್ಟು ದಿವಸ ನಾನು ಸಲುವಾಗಿ ದುಡಿದಿದ್ದು ಸಾಕು, ಇನ್ನು ಮ್ಯಾಗ ಯಾರಿಗೋಸ್ಕರ ದುಡಿತೀನಿ ನೀನು? ಹೌದು ನನಗೆ ನೌಕರಿ ಆಗ್ಯದ, ನಾನು ನೆಳ್ಳಾಗಿರ್ತೀನಿ, ನಾನು ಸುಖದಾಗಿರ್ತೀನಿ. ಹೌದು ಅಪ್ಪ ಇಲ್ಲೇ ಒಂದು ಮನಿ ತಗೊಂಡಿನಿ, ನನ್ನ ಮನಿಗೆ ನಡಿ ಕೂತು ಊಟ ಮಾಡಕತ್ತೆ ಅಂದ. ಹೌದು ಹೇಳ್ದ. ಅವಾಗ ತಂದೆತ್ತಾನ, ಏನಂದ್ರಿ? ಮಗ ನಿನಗೆ ದೊಡ್ಡ ನೌಕರಿ ಇದ್ದಿರ್ಬೇಕು, ಮನಿ ಇದ್ದಿರ್ಬೇಕು. ಆ ಮನಿನೂ ಬ್ಯಾಡ, ನಿನ್ನ ಪಗಾರನು ಬ್ಯಾಡ, ನಿನ್ನ ನೌಕರಿನೂ ಬ್ಯಾಡ. ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರ ಐತಿ, ಶರೀರದಾಗ ಇನ್ನೂ ಶಕ್ತಿ ಐತಿ. ಈ ಶಕ್ತಿ ಹೋಗತ್ತ ಮಗನ, ನಿನ್ನ ಋಣದಾಗಿರಲ್ಲ ಅಂದ ತಂದಿ. ಹೌದು ಹೇಳ್ದ. ಮತ್ತ ಬೇಲೂರ್ಕ್ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಮಗ. ಗುಲ್ಬರ್ಗದಾಗ ನೌಕರಿ ಮಾಡ್ತಿದ್ದ. ಹೌದು ಗುಲ್ಬರ್ಗದಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರದಾಗ ಒಂದು ಗಂಡಸ್ ಮಗ ಹುಟ್ಟಿ ಬಂತು. ಮಗ ಹುಟ್ಟಿ ಬಂದು ದೊಡ್ಡವಾದ 10 ವರ್ಷದವಾದ. 10 ವರ್ಷದ ಕೂಸು ಕೇಳ್ತದ ನೌಕರಿ ಮಾಡವನಿಗೆ. ಏನ್ ಕೇಳ್ತದ್ರಿ? ಯಪ್ಪ ಇಲ್ಲೇ ಮಗಲನ ಮನಿ ಅವ್ರು ದಿನ ಒಂದು ಊರಿಗೆ ಹೋಗ್ತಾರ, ದಿನ ಒಂದು ಊರ ಮಂದಿ ಅವ್ರ ಮನಿಗೆ ಬರ್ತಾರ. ಹೌದು ನಮ್ಮ ಮನಿಗೆ ಯಾರು ಬರಲ್ಲಾಗ್ಯಾರಪ್ಪ. ಹೌದು ನಾವನು ಎಲ್ಲಿ ಹೋಗಲ್ಲಾಗಿವಪ್ಪ. ಹೌದು ನಮಗ ಮಂದಿ ಮಕ್ಕಳು ಬಂಧು ಬಳಗ ಅದಾರೋ, ನಾವೇನು ಅನಾಥರಿದ್ದೀವೋ ಅಪ್ಪ ಅಂತ ಕೇಳ್ತು. ಪರದೇಶ ಇದ್ದೀವೋ ಕೇಳ್ತು. ಅವಾಗ ತಂದೆತ್ತಾನ, ಏನಂದ್ರಿ? ಯಪ್ಪ ನಾವು ಪರದೇಶಿಗಳಲ್ಲ, ಅನಾಥರಲ್ಲ. ಬೇಲೂರಾಗ ನಮ್ಮ ಅಪ್ಪ ಅದಾನ. ಹೌದು ನಿನ್ನ ಮುತ್ತಿ ಅದಾನ. ಈ ಮನಿಗ್ ಬಾ ಅಂತೇಳಿ ನಾ ಕಾಲು ಬಿದ್ದಿನೋ ಯಪ್ಪ, ನಮ್ಮ ಅಪ್ಪ ನನ್ನ ಮನಿಗೆ ಬಂದಿಲ್ಲ, ನಾಯರಿ ಏನ್ ಮಾಡ್ಲಿ ಅಂದ. ಹೌದು ಹೇಳ್ದ. ಅವಾಗ 10 ವರ್ಷದ ಮಗ ಹೇಳ್ತದ, ಏನ್ ಹೇಳ್ತ್ರಿ? ಯಪ್ಪ ನೀ ವಿಚಾರ ಮಾಡ್ಲಕ್ ಹೋಗ್ಬೇಡ. ಹೌದು ನೀ ವಿಚಾರ ಮಾಡಕ್ ಹೋಗ್ಬೇಡ, ನಿಮ್ಮ ಅಪ್ಪಗೆ ಮನಿಗೆ ಕರೆಸ್ಕೊತೀನಿ, ಫೋನ್ ಹಚ್ಚಿ ಕೊಡುವಲಕತ್ತು. ಹೌದು ಫೋನ್ ಹಚ್ಚದ. ಫೋನದಾಗ ಮುತ್ಯನ ಸಂಗಟ ಮೊಮ್ಮಗ ಮಾತಾಡ್ತಾನ. ಏನಂತ ಹೇಳಿ? ಮುತ್ಯ ನಾ ನಿನ್ನ ಮೊಮ್ಮಗ ಅದೀನೋ. ಹೌದು ನಿನ್ನ ಕೈ ತುತ್ತ ತಿನ್ನಂಗ ಆಗಲ್ಕತ್ತದ, ನಿನ್ನ ಸಂಗಟ ಆಟ ಆಡುವಂಗ ಆಗಲ್ಕತ್ತದ, ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗ ಆಗಲ್ಕತ್ತದ. ಮುತ್ಯ
ನೀ ಬರತನ ನಾ ಊಟನೇ ಮಾಡಲ್ಲ ಹಂಗೆ ಇರ್ತೀನಿ ಮುತ್ತೆ 10 ವರ್ಷದ ಕೂಸ. ಹೌದು, ಹಠ ತೊಟ್ರ ಕೂತು ಹಠ ತೊಡ್ತು ಹಾ ಮೊಮ್ಮಗ ಹಿಂಗ ಹಠ ತೊಟ್ಟದ. ನಾನು ಮೊಮ್ಮಗನ ಮುಖ ನೋಡ್ಬೇಕಂತೇಳಿ ಹೌದು ಅವತ್ತೇ ಬಸ್ಸಿಗೆ ಹತ್ತಿ ಸಿಟಿಗೆ ಹೋಗಿ ಅವ್ರ ಮನೆ ಮುಂದೆ ನಿಂತ ಹಾ ಮುತ್ಯಾಗ ನೋಡಿ ಮೊಮ್ಮಗ ಜಿಗದ್ಯಾಳಕತ್ತು. ಹೌದು, ಮುತ್ತೆ ನೋಡಿ ಮೊಮ್ಮಗ ಜಿಗಿದಾಡುದು, ಮೊಮ್ಮಗ ನೋಡಿ ಮುತ್ತೆ ಜಿಗಿದಾಡುದು. ಇಬ್ರು ಜಿಗದ್ಯಾಳಕತ್ರು. ಹೌದು ಇವ್ರು ಜಿಗದ್ಯಾಡೋದು ನೋಡಿ ಮನ್ಯಾಗ ನೌಕರಿ ಮಾಡೋನಿಗೆ ಖುಷಿ ಆಯ್ತು. ಅವನು ಜಿಗದ್ಯಾಳಕತ್ತ. ಹೌದು ನಮ್ಮ ಅಪ್ಪ ಜಿಗದ್ಯಾಳಕತ್ತ, ನನ್ನ ಮಗ ಜಿಗದ್ಯಾಳಕತ್ತ, ನಾನು ಆನಂದದ ಯಾಕೆ ಜಿಗದಾಡಬಾರ್ದು ಅಂತೇಳಿ ಇವನು ಕುಣಿದ್ಯಾಳಕತ್ತ. ಹೌದು. ಅವಾಗ ಮನ್ಯಾಗ ಹೆಂಡತಿ ಹೇಳ್ತಾನ ಅವ ನೌಕರಿ ಮಾಡವ. ಏನ್ ಹೇಳ್ತಾನಪ್ಪ? ನೋಡು ನಮ್ಮ ಅಪ್ಪಗೆ ಮನೆಗೆ ಬಾತ್ರೆ ನಾ ಎಷ್ಟು ಕಾಲು ಬಿದ್ರು ಕೂಡ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟಿಲ್ಲ. ಇಟ್ಟಿಲ್ಲ. ಯಾವಾಗ ನನ್ನ 10 ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಹೌದು ಇವತ್ತು ನಮ್ಮ ಅಪ್ಪ ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂದ. ಹೌದು ತಗೊಂಡ್ ಬಾ ಬಂಗಾರ ತಾಟ. ಹಾ ಬಂಗಾರ ತಾಟ್ನ್ಯಾಗ ನಮ್ಮ ಅಪ್ಪಗೆ ಊಟ ಕೊಡು ಅಂದ ಕೂಡಲೇ ಹೆಂಡತಿ ಯಾಕಾಗಲ್ಲ ಅಂದಳು. ಹೌದು ಬಂಗಾರ ತಾಟ್ನ್ಯಾಗ ತಂದು ಸೊಸಿ ಮಾವಗ್ ಊಟ ಕೊಟ್ಟಾಳ. ಹಾ ಆ ಮಾವನ ಲಕ್ಷ್ಯ ಬಂಗಾರ ತಾಟಿನ ಮ್ಯಾಗಿಲ್ಲ. ಇಲ್ಲ. ಮೊಮ್ಮಗನ ಮುಖ ನೋಡ್ರದೊಳಗೆ ತಲ್ಲಿನಾಗ್ಯಾನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಪಡಾಕತ್ತಾನ. ಮೊಮ್ಮಗನ ಮುಖ ನೋಡಿ ಮೊಮ್ಮಗನಿಗೊಂದು ತುತ್ತು ತಿನಿಸಿ ತಾವೊಂದು ತುತ್ತು ಬಾಯಾಗ ಹಾಯ್ಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯನ ಜೊಲ್ಲು ಸೋರೆ ಬಂಗಾರ ತಾಟ್ನ್ಯಾಗ ಬಿತ್ತು. ಹೌದು ಜೊಲ್ಲು ಬೀಳಾದ ಮನ್ಯಾಗ ಸೊಸಿ ನೋಡಿದಳು. ನೋಡಲು ಸೊಸಿ ನೋಡಿ ಅತ್ತಾಳ, ಏನಂತ? ರೀ ಹಾ ನಿಮ್ಮ ಅಪ್ಪನ ಜೊಲ್ಲರಿ ಬಂಗಾರ ತಾಟ್ನ್ಯಾಗ ಬಿತ್ತು, ಈ ತಾಟ ಮಾತ್ರ ನಾ ತೊಳೆಯಂಗಿಲ್ಲ, ನೀವೇ ತೊಳಿರ ಅಂದಳಕಿ. ಹೌದು ನೋಡ್ರಿ, ನಿಮ್ಮ ಅಪ್ಪನ ಹೊಲಸು ಬಿದ್ದದ ತಾಟ್ ಬಂಗಾರದೇ ಅದ. ಆ ಹೊಲಸು ತೊಳೆತಾನ ಬಂಗಾರ ತಾಟ್ನ ಕೈಯಾಗ ಹಿಡಿಯಲ್ಲ ಕತ್ತಳು. ಹೌದು 11 ವರ್ಷ ನಮ್ಮ ಸಂಸಾರ ಭಾರಿ ನಡೆದಿತ್ತು. ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರಿ ಇರ್ಬೇಕು ಅಂದಂದಳು, ನಾರಿ ಇರ್ಬೇಕು ಅಂದಂದಳು. ಹೌದು ಅಂದಳು. ಅವಾಗ ಇವ ನೌಕರಿ ಮಾಡಾಮತ್ತಾನ. ಏನಂದ್ರಿ? ಈಗ ನಮ್ಮ ಅಪ್ಪಗ ವಯಸ್ಸಾಗ್ಯದ. ಆಗ್ಯಾದ. ಯಪ್ಪ ನೀ ತಿರುಗಿ ಹಳ್ಳಿಗೆ ಹೋಗಿ ದುಡ್ಕೊಂಡು ತಿನ್ನು ಅಂತೇಳಿ ನಮ್ಮ ಅಪ್ಪಗ ನಾ ತಿರುಗಿ ಹ್ಯಾಂಗ್ ಕಳಿಸಲಿ? ಹೌದು ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನಂದ್ರ ನನಗ ಮಗ ಹುಟ್ಟ್ಯಾನ. ಮಗನಿಗೆ ಬಿಟ್ಟು ನಿನಗ್ ಬಿಟ್ಟರೆ ನಾ ಹ್ಯಾಂಗಿರ್ಲಿ? ಹೌದು ನನಗ ಮಗ ಬೇಕು, ನೀ ಬೇಕು, ನಮ್ಮ ಅಪ್ಪ ಎಲ್ಲಾರು ಬೇಕಲ್ಲಕತ್ತ. ಹೌದು ಅಲ್ಲಕತ್ತ. ಅವಾಗ ಹೆಂಡತಿತ್ತಾಳ, ಏನಂದಳು? ನಿಮ್ಮ ಅಪ್ಪ ಈ ಮನ್ಯಾಗಿರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ತೊಳಿಲಾರ್ದಂಗ ನೀ ಏನಾರ ಮಾಡ್ಕೊಂಡ್ ಬಾ, ಅವಾಗ ನಿಮ್ಮ ಅಪ್ಪಗಿರ್ಲಿಕ್ಕ ಪರ್ಮಿಷನ್ ಅದ ಅಂತ ಹೇಳಿದಳು. ಹೌದು ಹೇಳಿದಳು. ಇವ ಯಾಕಾಗದಂದ? ಯಾಕಾಗಲ್ದಂದ? ಚಂತನ ನೌಕರಿ ಮಾಡ್ಲಕ್ ಹೋಗಿ ಸಂಜಿಗೆ ಮನಿಗೆ ಬರುವಂತ ಸಮಯದೊಳಗ 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಹೌದಪ್ಪ ಹೌದು. ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟ ಹೇಳ್ತಾನ, ಏನ್ ಹೇಳ್ದ? ತಗೋ ಇವು 1 ತಿಂಗಳಿಗೆ ಆಗುವಷ್ಟು ಮಣ್ಣಿನ ಪರಿಣಗಳದಾವ, ಅದಾವ 30. ದಿನ 1 ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗ ಊಟ ಕೊಡು. ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಪರಿಣ ತೊಳಿಬೇಡ, ಎಡಗೈಲೆ ಒಯ್ದು ಹಂಗೆ ಹೊರಗೆ ಹೋಗಡ ಅಂತ ಹೇಳ್ದ. ಹೌದು ಹೊರಗೆ ಹೋಗಡ ಅಂತ ಹೇಳ್ದ. ಜೋಲು ತೊಳಿಬೇಡ ಅಂದ, ಹಂಗೆ ಒಯ್ದು ಹೊರಗೆ ಹೋಗಡಂದ. ಹೌದು ಹೆಂಡತಿ ಯಾಕಾಗಲ್ಲ ಅಂದಳು. ಹೌದು ಹಿಂಗ 10 ದಿವಸ ಆಯ್ತು. 11ನೇ ದಿವಸಿಗೆ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರೆಣ ಒಯ್ದು ಹೊರಗೆ ಹೋಗ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣೆಗಳೇ ಇರ್ತಿದ್ದಿಲ್ಲ. ಹೆಣ್ಮಗಳಿಗೆ ಚಿಂತೆ ಆಯ್ತು. ಹೌದು ಇಲ್ಲಿ ನನ್ನ ಮಗ ನನ್ನ ಗಂಡು ಬಿಟ್ರೆ ಯಾರು ಬರಲ್ಲ, ಯಾರು ಇರುವುದಿಲ್ಲ. ಈ ಮಣ್ಣಿನ ಪರಿಣೆ ಯಾರು ತಗೊಂಡು ಹೋಗ್ತಿರ್ಬೇಕು ಅಂತ ಹೇಳಿ 1 ದಿವಸ ಮರಿಗೆ ನಿತ್ತು ನೋಡಿದಳು. ಆ ಮಣ್ಣಿನ ಪರಿಣೆ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ 10 ವರ್ಷದ ಕೂಸು ಮುತ್ಯನ ಜೊಲ್ಲು ತೊಳಿಕತ್ತಿತ್ತು. ಹೌದು ಸಣ್ಣ ಕೂಸು ಜೊಲ್ಲು ತೊಳಿಕತ್ತಿತ್ತು. ಹೌದು ನೀರ್ ಹಾಕಿ ತೊಳಿಕತ್ತಿತ್ತು. ಓಡಿ ಹೋಗಿ ತೆಕ್ಕಿ ಹಾಕೊಂಡು ಮಗನಿಗೆ ಬೈತಾಳ, ಅಳತಾಳ. ಏನಂತ ಹೇಳಿ? ಮಗನ ಬಂಗಾರ ತಾಟ್ನಾಗ ತೊಳಿವಂತ ಎಳಿ ಕೈಗಳದಾವು. ಹೌದು ಆ ಹೊಲಸು ಮುದುಕನ ಜೊಲ ಯಾಕೆ ತೊಳಿಕತ್ತಿದೆ ಮಗನ ಅಂತೇಳಿ ತಾಯಿ ಅಳ್ಳಕತ್ತಳು. ಹೌದು ಅವಾಗ 10 ವರ್ಷದ ಕೂಸು ಹೇಳ್ತದ, ಏನ್ ಹೇಳ್ತದಪ್ಪ? ಯವ್ವ ಅಳಬೇಡ ಯಾಕ ನಮ್ಮ ಮುತ್ಯನ ಜೊಲ್ಲ ನಾ ತೊಳಿಕತ್ತೀನಿ ಅಂತ ಕೇಳಿದ್ರ, ಯಾಕ? ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ, ನಮ್ಮ ಮುತ್ಯನ ಬಾಯನ ಜೊಲ್ಲ ಸೋರ್ಲಕತ್ತದ. ಹೌದು ಅವ್ವ ನಿನಗನು ಮುಂದ್ ವಯಸ್ಸಾಗ್ತದ. ಆ ಸಮಯದೊಳಗನು ನಿಮ್ ಬಾಯಾಗಿನ ಜೊಲ್ಲ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪರಿಣೆಯಲ್ಲಿ ಹುಡುಕಿ ಇವೇ ತೊಳೆದು ನಿನಗಿಡ್ಲಕತ್ತೀನಿ ಅವ್ವ ಅಂತ 10 ವರ್ಷದ ಕೂಸ. ಹೌದು ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆದಂಗಿರ್ಬೇಕಪ್ಪ. ಮಾತು ಹೇಳಿದ್ರಿ ಇವತ್ತ ನನ್ನ ಮಗ ಹೇಳೋದನ್ನ ಕರೆಕ್ಟ್ ಐತಲ್ಲ, ನನಗೂ ಮುಂದ್ ವಯಸ್ಸಾಗ್ತದಲ್ಲ, ಇದೇ ಪರಿಸ್ಥಿತಿ ನನಗೂ ಬರ್ತದಲ್ಲ. ಹೌದು ಹೇಳಿ ತಿಳ್ಕೊಂಡು ಹೆಣ್ಮಗಳು ಮತ್ತ ಮಾವನ ಕಾಲಿನ ಧೂಳ ತನ್ನ ಸೆರಗಿಲಿ ಒರೆಸಿ ಮತ್ತ ಬಂಗಾರ ತಾಟ್ನ್ಯಾಗ ಊಟ ಕೊಡ್ಲಕತ್ತ ಸೊಸಿ. ಹೌದು ಇಂಥ ಮಾತು ಹೇಳಬೇಕು. ಹೌದು ಅಣ್ಣ ತಂಗಿದ ಲಗ್ನ ಯಾಕಾಗಲ್ಲ ಅಂದ್ರೆ ಏನ್ ಹೇಳೋದು ನಾನು? ಏನ್ ಹೇಳೋದು?
ಇದು ಯಾರಿಗೆ ಪೆಟ್ಟ ಎಲ್ಲರಿಗೂ ಪೆಟ್ಟ ಆಗ್ತದ್ರಿ ಸರ್ ಅವ್ರ ಒಬ್ರು ಶಿಕ್ಷಕರು ನೀವು ಮಾಸ್ತರ್ ಆಗಿ ಬಂದಿರಿ ಹೌದು ಶಿಕ್ಷಕರಂದ್ರೆ ಹೆಂಗ ಗೊತ್ತದನು ಹೆಂಗ್ರಿ ಸಿ ಅಂದ್ರೆ ಶಿಕ್ಷೆ ಕ್ಷ ಅಂದ್ರೆ ಕ್ಷಮೆ ಕ ಅಂದ್ರೆ ಕರುಣೆ ಉಳ್ಳವನಿಗೆ ಶಿಕ್ಷಕ ತಿಳಿ ಕರೀತಾರ ಹೌದು ಆ ಮೇಳಿಗೆ ನೀವು ಶಿಕ್ಷಕರಾಗಿ ಬಂದಿರಿ ದಯವಿಟ್ಟು ಅಣ್ಣ ತಂಗಿದ ಲಗ್ನ ಅದೇನು ಬುಕ್ ನೋಡ್ರಿ ಕಿಲೋಡಿಗೆ ಪುರಾಣ ಪುಗಸಟ್ಟಿ ಓದ ಹುಚ್ಚುಗೊಟ್ಟಿ ಇಲ್ಲ ಇರ್ಲಾಕ ನೋಡ್ರಿ ಅವ್ ಪುರಾಣ ಎಲ್ಲಾನು ಅಡ್ಡಾಡಿ ಬಂದಿನಿ ಯೂಟ್ಯೂಬ್ನ್ಯಾಗ ನೋಡ್ರಿ ನನ್ನ ಕೈಗೂ ಪುಸ್ತಕ ಅದಾವ ಬುಕ್ ತೋರಿಸ್ತಿರ್ತಾರ ಅವ್ರ ಬುದ್ಧಿನೇ ಅಟ್ಟಿರ್ತದ ಅದು ಯಾಕೆ ನಾವೇನು ಮಾಡೋದು ಅವ್ರಿಗೆ ಬುದ್ಧಿನೇ ಅಟ್ಟಿರ್ತದ ನಾ ಅವ್ರಿಗೆ ಅಲ್ಲಗಳಿಬಾರ್ದು ಇದು ಕರೆಕ್ಟ್ ಐತಿ ಅಂದ್ರೆ ಕರೆಕ್ಟ್ ಅಂತ ಒಪ್ಕೋಬಹುದು ಇದು ಸುಳ್ಳು ಐತಿ ಅಂದ್ರೆ ಸುಳ್ಳು ಅಂತ ಹೇಳ್ಬಹುದು ಇಲ್ಲಪ್ಪ ನಮ್ಮದೇ ಕರೆಕ್ಟ್ ಅದ ಅಣ್ಣ ತಂಗಿದ ಲಗ್ನನು ಆಗ್ತದ ಅಂತೇಳಿ ಹಿಂಗೆ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅವಾಗೇನು ಅದೇನು ಶಿವನ ಸಂಕಲ್ಪ ಅದ ಅದು ಹೌದು ಬೀರಾಣ ದೇವ್ರ ಆರ್ಯಾಣಕ್ಕೆ ಹೋದ ಸಮಯದೊಳಗ ಆರ್ಯಾಣದಾಗ ಆಲದ ಮರದೊಳಗ ತೊಟ್ಟಿಲ್ ಕಟ್ಟಿದ್ರು ಜೇನಾಮೃತ ಬಾಯಾಗಿ ಬೀಳ್ತಿತ್ತು ಹೌದು ಹಂಗ ಮಾಡಿದ್ರೆ ಅವ್ನು ಸಂಕಲ್ಪ ಮಾಡಿದ ಗಾಳಿ ದೇವರು ಬಂದು ತೊಟ್ಟಲು ತೂಗುತ್ತಿತ್ತು ಗಿಳಿರಾಮ ಬಂದು ಜೋಗಳ ಹಾಡ್ತಿದ್ದ ಕಂಟಿರ್ಬಿ ಸಾಲ ತೆಳಗಿಂದ ಮ್ಯಾಲ ಸುತ್ತ ಹಾಕ್ತಿದ್ದು ಹೇಳಿ ನಾಗೇಶ ನೆರಳು ನೀಡ್ತಿದ್ದ ಕೂಸಿಗೆ ಹೌದು ಮತ್ತಿದು ಹಿಂಗಂದ್ರ ನಾನು ಏನ್ ಹೇಳ್ಬೇಕು ನಾನು ಅವನ್ ಸಂಕಲ್ಪ ಅದ ಜ್ವಾಕಿ ಮಾಡ್ಬೇಕಂತೇಳಿ ಅವನ ಮನಸ್ಸಿನಾಗ ಮೂಡ್ಯಾದ ತಾಯಿನ ಬಿಟ್ಟು 13 ದಿವಸಿಗೆ ಕೂಸಾಗಲಿ ಅದ ಆ ಕೂಸಿಗೆ ಬದುಕಿಸಬೇಕು ಮುಂದ ಮಾಯವನ ಕೈಯಾಗ ಸಿಗಬೇಕು ಕಲಿಯುಗದೊಳಗಿರ್ತಕ್ಕಂಥ ಏನೋ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರ ಇವನಿಂದೆ ಮರ್ದನ ಆಗ್ಬೇಕಂತೇಳಿ ಅವನ್ ಸಂಕಲ್ಪ ಆಗಿತ್ತು ಹೌದು ಅದರ ಸಲುವಾಗಿ ಇಷ್ಟೆಲ್ಲ ಮಾಡಿ ಕೂಸಿಗೆ ಬದುಕಿಸದ ಮುಂದ ಮಾಯವನ ಕೈಯಾಗ ಸಿಗಂಗ ಮಾಡ್ದ ಯಾವ್ದ್ರಿ ಅದೇ ನಾನು ಶಿವನ ಸಂಕಲ್ಪ ತಿಳ್ಕತ್ತೀನಲ್ರಿ ಇದಕ್ಕೆ ಶಿವನ ಬಿಟ್ರೆ ಇದಕ್ಕೆ ಏನು ಬ್ಯಾರೆ ಅನುಸಾರ ಇಲ್ಲ ಯಾವ್ದ್ರಿ ರೀ ನಾ ಹಂಗೇನು ಅನ್ಲಕ್ ಬರಲ್ರಿ ಇಲ್ಲ ನಾ ಹಂಗೇನು ಅನ್ಲಕ್ ಬರಲ್ರಿ ಅದು ಶಿವನ ಸಂಕಲ್ಪದ ತಿಳಿ ಇಷ್ಟೇ ಹೇಳವ್ ನಾನು ನನ್ನ ಬಾಯಲ್ಲಿ ಅಶಬ್ದ ಮಾತಾಡಕ್ ಬರಲ್ಲ ಯಾಕಂದ್ರೆ ಯೂಟ್ಯೂಬ್ ಅದ ಇಲ್ಲಿ ಹಿಂಗಂದ ಪುಂಡ್ಲಿಕ ಅಂತೇಳಿ ಒಬ್ಬ ಕಲಾವಿದ ಒಳ್ಳೆ ಕಲಾವಿದ ಹಿಂಗಂದ ಅಂತೇಳಿ ಜಗತ್ತಿನೊಳಗೆ ಅಪಪ್ರಚಾರ ಆಗ್ತದ ಇದು ಈಗಿಂದ ಹೀಗೆ ಹೋಗ್ಬಿಡ್ತದ ನಾ ಏನು ಅವ್ರದೇ ಕರೆಕ್ಟ್ ಅದಾಯ್ತು ರೀ ಅಣ್ಣ ತಂಗಿದ ಲಗ್ನ ಆಗ್ಯದ ಈಗನು ಅಣ್ಣ ತಂಗಿದೆ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಅವ್ರದೇ ಕರೆಕ್ಟ್ ಅದ ನಂದೇನು ಕರೆಕ್ಟ್ ಇಲ್ಲ ಅಂತೇಳಿ ನಾನು ಒಪ್ಕೋತೀನಿ ನಾನು ಅದು ಅಂತೂ ನಾನು ಮಾತಾಡಂಗಿಲ್ಲ ಇದು ಅಡಪದ ಮುಗಿಸ್ತೀನಿ ರೀ ಮಾಯಾಗಿ ಬಂದಳ ಗುರವಿನ ಹಂತ್ಯಕ ಕೈ ಮುಗ್ದು ನಿಂತನ ದ್ವಾರವಾಗಿಲಕ ನಿನ್ನ ಹೊರತ ನನಗ ಯಾರಿಲ್ಲೋ ದೇಕ ಬಿದ್ದನ ಪಾದಕ ಖುಷಿಯಾಗಿ ಮಾಳಪ್ಪ ಕಸಿ ಹಂಗೆ ತೊಟ್ಟನೋ ಸುತ್ತಿ ಜರದ ಪಾಠಕ ಮಗ ಮಾಯಾಗಿ ಬಂದನ ಗುರವಿನ ಹಂತ್ಯಕ ಕೈ ಮುಗಿದು ನಿಂತನ ಧಾರ್ಬಾಗಿಲಕ್ಕ ನಿನ್ನ ಬರುತ್ತ ನನಗ ಯಾರಿಲ್ಲ ಬೇಕ ಖುಷಿಯಾಗಿ ಮಾಳಪ್ಪ ಕಸಿ ಹಂಗೆ ತೊಟ್ಟನ ಸುತ್ತಿದ ಪಾಠಕ ಮಾಳಪ್ಪ ಬಂದನು ಹಳ್ಳದ ದಡ್ಕ ಲಾಯವ್ನ ಒಗದನ ಮಾಯದ ಮಡಕ ಮುಗುನ್ಯನ ಮೂಗುತಿ ಇಲ್ಲವ ಯಾಕ ಬಂದ ಬಿತ್ತು ತೊಡಕ
ನಾಸಕ ಮಾಳಪ್ಪ ಬಂದನ ಹಳ್ಳದ ತಡಕ ಲಾಯವದ ಒಗದನ ಮಾಯದ ಮಡಕ ಮಗನ್ಯಾನ ಮೂಗುತ್ತಿ ಇಲ್ಲವ ಯಾಕ ಹಣ ಬಿತ್ತ ತೊಡಕ ಏ ಮೂಗುತ್ತಿ ತೋರ್ಸಿದ್ರ ಸತ್ಯ ಬರ್ತೀನಿ ತಾಯಿ ನಿನಗೂಡ ಕೈಯಲ್ಲಿ ಆಸಕ ಗಾಬರಿಯಾಗಿಲ್ಲ ಯವ್ವ ಇಳಿದಾಳ ಹಳ್ಳಕ್ಕ ಕಲ್ಲ ಮಣ್ಣ ಗೋಳೆ ಮಾಡಿ ತುರ್ತಾಕ ಮೆಟ್ಟನಾಲಿ ಗಚ್ಚಿದಾಳು ನಿಂತ ತುರುದಕ್ಕ ಮಾಳ ಪೇಳ್ಯಾನು ನಾಕ ನಿನ್ನ ಮೂಗುತ್ತಿ ನಿನ್ನ ಉಡಿಯಾಗ ಐತಿ ತಾಯಿ ಸುಳ್ಳ ಹೈರಾಣ ಯಾಕ ಸೃಷ್ಟಿಯಾಳ ಶಿವನ ಮಗಳ ಲಾಯವ್ನೇ ಮರವಿಗೆ ಬಿದ್ದಾಳ ಇದು ಯಾರು ಶಿವನ ಸಂಕಲ್ಪ ಅದ ಹೌದು ಶಿವ ಹೇಳದ ಯಾರು ಹೇಳ್ದ ಮರ್ತ್ಯ ಲೆಕ್ಕಕ್ಕೆ ಹೋಗ್ಬೇಡ ಅವ ಮಾನವರಲ್ಲಿ ಮನಿಗೇನೆ ಅದಾನ ಶಿವನಲ್ಲಿ ಶಿವಗೇನೆ ಅದಾನ ದೇವರಲ್ಲಿ ದೇವಿಗೇನೆ ಅದಾನವ ಹೌದು ಅದಾನ ನೀ ಹೋದೆ ಅಂದ್ರ ಮರಳಿ ಕೈಲಾಸಕ್ಕೆ ಬರಲ್ಲ ಅಂತೇಳಿ ಶಿವನೇ ಹೇಳಿದ್ದ ಹೌದು ಯಪ್ಪ 3 ದಿವಸ 3 ಗಳಿಗ್ಯಾಗ ತರ್ತೀನಿ ಅಂತ ಹೇಳಿ ಅಪ್ಪನ ಬಲ್ಯಕ್ಕೆ ಹಠ ತೊಟ್ಟು ಮರ್ತ್ಯ ಲೋಕಕ್ಕೆ ಬಂದು ಸಿಡಿಯಾಣ ಮಟ್ಟದೊಳಗ ಲಾಯವ್ ಹೋಗಿ ಶೀಲವಂತಿಯಾಗಿ ಉಳ್ದಾಳ ಹೌದು ಉಳ್ದಾಳ ಇದು ಯಾರ್ದು ಶಿವನ ಸಂಕಲ್ಪನೇ ಅಲ್ಲ ಅವ ಹೇಳಿದಲ್ಲ ಅವ ಹೋಗ್ಬೇಡ ಅವ ಬರಲ್ಲ ಅಂತ ಹೇಳಿದವ ಅಂದ್ರ ತಂದಿ ಮಾತು ಮೀರಿ ಬಂದಳು ಅವ ತಂದಿ ಏನ್ ಹೇಳಿದ ನೋಡು ಅದೇ ಆಗ್ಯಾದ ಗಾಬರಿ ಆಗಿಲ್ಲ ಯವ್ವ ಇಳದಾಳ ಹಳ್ಳಕ್ಕ ಕಲ್ಲ ಮಣ್ಣ ಗೋಳ ಮಾಡಿ ತುರುತ್ತಾಕ ಹಚ್ಚಿದಾಳ ನಿಂತ ತುರುದಕ ನಿನ್ನ ಮೂಗುತ್ತಿ ನಿನ್ನ ಉಡಿಯಾಗ ಐತಿ ತಾಯಿ ಸುಳ್ಳ ಹೈರಾಣ ಯಾಕ ಮೂಗುತ್ತಿ ಬಿದ್ದಾದ ನೆಲಕ್ಕ ಕಣ್ಣು ಮುಟ್ಟ ನೋಡಿ ಧನ್ಯ ಅಂದಾಳ ಮನಕ ಗರ್ವಿಲ್ಯ ಬಂದಿದ್ದ ನಿನ್ನ ವೈಲಾಕ ಮುರಿತು ನನ್ನ ಸೊಕ್ಕ ಏ ಶೀಲವಂತಿಯಾಗಿ ನಾನು ಸಿಡಿಯಾಡ್ಕಿರ್ತೀನಿ ಜಾಗ ಕುಡುಗುರವಿನ ಫಲಕ ಮೂಗುತ್ತಿ ಬಿದ್ದಾದ ನೆಲಕ್ಕ ಕಣ್ಣು ಮುಟ್ಟ ನೋಡಿದ್ದಾನೆ ಅಂದಾಳ ಮನಕ ಗರ್ವಿಲ್ಯ ಬಂದಿದ್ದ ನಿನ್ನ ವೈಲಾಕ ಮುರಿತ ನನ್ನ ಶಕ ಶೀಲವಂತಿಯಾಗಿ ನಾನು ಸಿಡಿಯಾಡ್ಕಿರ್ತೀನಿ ಜಾಗ ಕುಡುಗುರವಿನ ಫಲಕ ಕರ್ಕೊಂಡು ದಿವಳಿಗೆ ಹಬ್ಬಕ್ಕ ತಪ್ಪದೆ ಬರ್ತೀನಿ ಬಬ್ಬುಲಿ ಬನಕ ಗುರುವ ಶಿಷ್ಯರ ಬೆಟ್ಟಿ ಚಂದಿ ಪಾಚಕ ಹಳದಾಗ ನಡಬರಕ
ಏ ಲಕ್ಷ್ಮಣನ ಕವನ ಉಳಿಸ್ಯಾನ ಕೂನ ಬೆಳಿಲಿ ಒಂದು ಜಾಗಕ್ಕ. ರವಿನ ಕರ್ಕೊಂಡು ದಿವಾಳಿಗೆ ಹಬ್ಬಕ್ಕ ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ. ಹೌದಪ್ಪ ಹೌದು. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಮರಣ್ಣ, ಏನ್ ಹೇಳಿದ್ರಿ ಮಾತಾ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದಪ್ಪ ಹೌದು ಹೇಳ್ಯಾರಲ್ರಿ, ಇದೇ ಮಾತು ಯಾಕೆ ಹೇಳಿದ್ರು? ಎಲ್ಲ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೌದು. ಇವತ್ತಿನ ದಿವಸ ನನ್ನಪ್ಪ ಹಾಲಮರಡಿ ಸಿದ್ದೇಶ್ವರನ ಪೌಳಿ ಒಳಗ ಇಲ್ಲಿ ಒಂದು ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೌದು 2 ಮೇಳಗಳನ್ನ ಕೂಡ್ಸಿರಿ. 2 ಮೇಳಿನ ಕಾರ್ಯಕ್ರಮ ಬಾಳ ಚಂದ ಹೊಂಟಾವು. ನಾನು ಒಂದು ಮಾತು ಕೇಳಿದೆ ಸರಿಜೋಡಿ ಕಲಾವಂತರಿಗೆ. ಏನು ಕೇಳವಿ ಮಾತಾ? ಇರ್ಲಿ ಮತ್ತೆ ಇರ್ಲಿ ಅದು ಅವ್ರು ಬಡಿಲಕ್ಕ ಮತ್ತೆ ಇರ್ಲಿ. ಹೆಚ್ಚಕ್ಕಿಂತ ಅಚ್ಚಕ್ಕಿಂತ ಅದನ್ನು ಭಗವಂತನ ಸೇವೆ ಏನದ, ಇದನ್ನು ಭಗವಂತನ ಸೇವೆ ಏನದ. ಇರ್ಲಿ ಮತ್ತೆ. ಹೌದು. ಇಲ್ಲ ಮತ್ತೆ ಯಾಕಂತ ಕೇಳ ಈಗ ನೋಡು ಮುತ್ತೇನ ಪೌಳಿ ಒಳಗ ಈಗ ರುಚಿ ಊಟ ಅದ, ಇವತ್ತು ಬೋಂದಿ ಅದ, ನಾಳೆಗೆ ಮರಿ ಊಟನೂ ಅದ. ಹೌದು. ಮತ್ತೆ ಇದು ಇದೇ ಉಂಡಕ್ಕೆ ಅದೇ ಯಾಕೆ ಉಣ್ತೀರಿ? ಎಲ್ಲ ಉಣ್ಬೇಕಾಗ್ತದ. ಅವ್ರು ನಾವೊಂದು ಪ್ರಶ್ನೆ ಕೇಳಿದ. ಹೌದು. ಏನು ಕೇಳಿದ ಅಂತ ಕೇಳಿದ್ರ, ಏನು ನಂಬಲ್ಯಕ್ಕ ಬೆಡಗದಾವ ಅದಾವ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತೈತಿ. ಹೌದು. ನಿಂಬಲ್ಯಕ್ಕೂ ಬೆಡಗದಾವಲ್ಲ, ಮತ್ ಬೆಡಗದಾವ ತಿಳಿಂದಿರಲ್ಲ, ಮತ್ತ ಅಮೋಘಸಿದಿಂದ ಬೆಡಗ ಯಾವದೈತಿ? ಹೌದು. 21 ಮಂದಿ 4 ಮಂದಿ ಧರ್ಮದ ಬೆಡಗ ಯಾವದೈತಿ? ಹೌದು. 21 ಮಂದಿ ಧರ್ಮದ ಬೆಡಗ ಯಾವದೈತಿ? ಹೌದು. ಹಿಂಗಂದ ಕೂಡಲೇನೆ ಎಲ್ಲರಿಗೂ ಕೋಟೆನವ್ರಿ ಅದ ಅಂತ ಹೇಳ್ಯಾರ ಅವ್ರು. ಹೌದು. ಒಟ್ಟರಿಗೆ ಒಂದೇ ಇದೆ ಹೇಳ್ಯಾರು. ಒಂದೇ ಹೇಳ್ಯಾರ ಅವ್ರು. ಯಾವ್ದೋ ಬುಕ್ನಾಗ ಬರ್ದ ಹೇಳ್ಯಾರ. ಹೌದು. ಮತ್ ಈ ಬುಕ್ ಮತ್ ಮಾನಸಿದ ಮಾರಾಯರ ಮುಂದ್ ತೋರ್ಸಿರಿ. ಮತ್ ಇದು ಇದು ಅಲ್ಲಿ ತೋರ್ಸಿರತ್ತಿ. ನಾನು ಮುದ್ರಿ ಮಾಡ್ಕೊಂಡ್ ಮುಗನಾಗ ಓದ್ತಾರ ಅವರು. ಅವ್ರು ಇಲ್ಲ, ಅವರು ದಯವಿಟ್ಟು ಇದು ತೆಗೆದು ಹಾಕ್ಬಿಡ್ರಿ. ಹೌದು. ಇಲ್ಲಿ ಒಂದ್ ಮಾತು ಕೇಳ್ತೀನಿ ನಾನು. ಯಾನು? ಕೈಲಾಸದಿಂದ ಯೋಗಿನಾಥ ಅಮೋಘ ಸಿದ್ದೇಶ್ವರ ಆ ತಂದಿನ ಹಿಂದ ನಂದಿನ ಮುಂದ ಸಂಗಟ ಭೂತಾಳ ಸಿದ್ದನ ಕರ್ಕೊಂಡು ಬಂದ. ಮರ್ತ್ಯ ಲೋಕಕ್ಕೆ ಬಂದ. ಮುಂದ ನಡಹಟ್ಟಿ ನಾಗರಾಯನ ಮಗಳ ಜೊತೆ ಪದ್ಮಾವತಿ ಜೊತೆ ಲಗ್ನ ಹೌದು ತಯಾರಾಯ್ತು. ತಯಾರಾಯ್ತು. ಅದು ಬೆತ್ತದ ಕೂಡ ಲಗ್ನ ಆಯ್ತು, ಅದು ಒಪ್ಕೋತೀನಿ ನಾನು. ಹೌದು. ಮುಂದ ಆ ಅಮೋಘ ಸಿದ್ದನ ಲಗ್ನದಾಗ ಮಣೂರು ಎಲ್ಲಮ್ಮೈ ಆರತಿ ಬೆಳಗ್ಯಾಳ. ಹೌದು. ಎಲ್ಲಮ್ಮೈ ಆರತಿ ಬೆಳಗ್ಯಾಳ. ಆ ಮಣೂರು ಎಲ್ಲಮ್ಮೈಗೆ ಅಮೋಘ ಸಿದ್ದಿಗೆ ಏನು ಸಂಬಂಧ? ಏನು ಸಂಬಂಧ? ಈಗ ನನ್ನ ಲಗ್ನದಾಗ ನನ್ನ ತಂಗಿನೇ ಆರತಿ ಬೆಳಗಬೇಕು. ಹೌದು. ಇಲ್ಲ ಕಾಕನ ಮಗಳರೇ ಬೆಳಗಬೇಕು. ಹೌದು. ಅಮೋಘ ಸಿದ್ಧ ಒಬ್ಬನೇ ಬಂದಾನ ಕೈಲಾಸದಿಂದ. ತಂದಿ ಮಕಣಾಪುರದಾಗ ಉಳ್ದಾನ. ಹೌದು. ಮುಂದ ನಂದಿನ ತಗೊಂಡು ಬಂದಾನ. ಅದ ನಂದಿದಿನ ಮಾತಾಡೋದು ಬೇಡ. ಅದು ಅಮೋಘ ಸಿದ್ಧ ಬಂದಾನ. ಅಮೋಘ ಸಿದ್ಧನ ಲಗ್ನದಾಗ ಮಣೂರು ಎಲ್ಲಮ್ಮೈ ಆರತಿ ಬೆಳಗ್ಯಾಳ. ಮಣೂರು ಎಲ್ಲಮ್ಮೈದು ಇದೇ ಬೆಳಗದ ಅಂತೇಳಿ ನೀ ಹೇಳಿಕೊಟ್ಟೆ ಅಂದ್ರೆ ಇವತ್ತು ನಾ ಸೋತಂಗ ನೀ ಗೆದ್ದಂಗ. ಎಲ್ಲ ಮೈಗರೆ ಕಂಡು ನಡೀತಾವ, ಅಮೋಘದ ಮತ್ತೆ ಕಡುಬು ನಡೀತಾವ. ಯಾಕ ಬೇಕಲ್ಲ? ಕಡುಬ ಕಂಡಕ್ಕೆ ಏನು ಸಂಬಂಧ ಐತಿ? ವಿಷಯ ಬಾಳ ಅದಾವ್ರಿ, ತೆಗಿಬಾರ್ದು. ಅದಕ್ಕಿರ್ಲಿ, ಬೆಡಗದ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡ್ರಿ. ಹೌದು. ಅದಕ್ಕೆ ಬೆಡಗ ನಮಗೆ ಅಷ್ಟೇ ಸಂಬಂಧ ಪಡ್ತಾವ. ಏನೋ ಬುಕ್ನ್ಯಾಗ ಬರ್ದಿರ್ತಾರ. ದಯವಿಟ್ಟು ಆ ಬುಕ್ಕದ ಕಡೆಗೆ ನೀವು ಲಕ್ಷ್ಯ ಕೊಡ್ಲಾರ್ದೆ ಏನ್ ಹಿರಿಯರು ಹೇಳ್ಕೊತ ಬಂದಾರಲ್ಲ, ಇದು ಡೊಳ್ಳಿನ ಪದ ಅಂದ್ರೆ ಏನು ಗೊತ್ತದನು? ಇದು ಜನಪದ ತಿಳಿ ಕರೆದಾರ. ಹೌದು. ಏನು ಜನರು ಏನು ಹೇಳ್ಕೊತ ಬಂದಾರ ನೋಡ ಮುತ್ಯ ಅಜ್ಜ ಮುತ್ಯಗಳು. ಹೌದು. ಮಾಳಪ್ಪ ಕಸಿ ಹಂಗೆ ಉಟ್ಕೋತಿದ್ದ. ಖುಷಿದಿಂದ ಬನ್ನಿಗೆ ಸಾವಿರ ಬಗ್ಗೆ ಕೈತಿದ್ದ. ಕೈಯಾಗ ನಾಗರ ಬೆತ್ತ ಇತ್ತು. ಲಾಯವ ಹುಡುಕ್ಯಾಳಕ್ ಬಂದಳು. ಮಾಳಪ್ಪ ಸಿಗ್ಲಿಲ್ಲ. ಮುಗನೇನ ಮುಗುತ್ತಿ ಮಾಯಿ ಮಾಡಿ ಆಕಿನ ಹುಡುಕ್ಯಾಳಕ್ ಹಚ್ಚಾನ. ಮತ್ತ ಅಮೋಘ ಸಿದ್ಧ ಆ 3 ಮುಂಗುಡಿ ಮೇಲೆ ಅಂತರ್ಲೆ ಡೇರಿ ಹೊಡೆದು ಕಂಬಳಿ ಡೇರಿ ಹೊಡೆದಲ್ಲಿ ಅಂತರ್ಲೆ ತಪ್ಪ ಮಾಡ್ಯಾನ ಅಂತೇಳಿ ಹಿಂಗ್ ಹಿರಿಯರು ಹೇಳ್ಕೊತ ಬಂದಾರು. ಮತ್ತ ಅವ ಹೆಂಗ ತಪ್ಪ ನಿತ್ತಾನ ಅಂತೇಳಿ ಹೇಳಿದ್ರೆ ನಾವ್ ಏನ್ ಹೇಳ್ಬೇಕು? ಅವ್ರ ಬಲ್ಯಕ ಅಷ್ಟು ಶಕ್ತಿ ಇತ್ತು. ಭಗವಂತ ಹಂಗ ಅವರಲ್ಲಿ ಸಂಕಲ್ಪ, ಅವರಲ್ಲಿ ಅಷ್ಟು ಶಕ್ತಿ ಕೊಟ್ಟಿದ್ದ. ಅದಕ್ಕಿರ್ಲಿ ಪುಣ್ಯಾತ್ಮರೇ. ಬರ್ಲಿ.
ಗುರವಿನ ಕರಕೊಂಡು ದಿವಾಳಿಗೆ ಹಬ್ಬಕ್ಕ ತಪ್ಪದ ಬರುತ್ತೀನಿ ಪಪ್ಪುನಿ ಬಲಕ ಗುರುವ ಶಿಷ್ಯರ ಭೇಟಿ ಬಾತಕ ಬರುತ್ತ ಲಕ್ಷ್ಮಣನ ತವನ ಉಳಿಸ್ಯಾನ